ಹಾಯ್ ಹಲೋ ಎಲ್ರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಇವತ್ತಿನ ವ್ಲಾಗ್ನ ನಾನು ಮಾರ್ನಿಂಗಿಂದ ಶುರು ಮಾಡ್ಕೊಂಡಿದ್ದೀನಿ. ತಿಂಡಿ ಮಾಡೋಣ ಅಂತಂದ್ಬಿಟ್ಟು ಜಸ್ಟ್ ಕಿಚನ್ಗೆ ಬಂದೆ. ಇವತ್ತು ಬೇಗನೆ ತಿಂಡಿ ಮಾಡಬೇಕಾಗಿತ್ತು, ಹಾಗಾಗಿ ತಿಂಡಿ ಮುಗಿಸ್ಕೊಂಬೋಣ ಫಸ್ಟು ಅಂತ ಅಂದ್ಬಿಟ್ಟು ತಿಂಡಿಯಿಂದನೇ ಇವತ್ತು ನನ್ನ ಮಾರ್ನಿಂಗ್ ರೊಟೀನ ಶುರು ಮಾಡ್ಕೊಂಡಿದ್ದೀನಿ. ಹಾಗೆ ಇವತ್ತಿನ ವ್ಲಾಗಲ್ಲಿ ಒಂದು ರೆಸಿಪಿ ಮತ್ತು ನನ್ನ ವಾರ್ಡ್ರೋಬ್ ಎಲ್ಲ ಆರ್ಗನೈಸ್ ಮಾಡಬೇಕಾಗಿತ್ತು. ಬಟ್ಟೆಗಳೆಲ್ಲ ನೀಟಾಗಿ ಮಡಚಿಟ್ಟು ಯಾವ ರೀತಿ ಮಾಡ್ತೀನಿ ಎಲ್ಲನೂ ಕೂಡ ಇವತ್ತಿನ ವ್ಲಾಗಲ್ಲಿ ಶೇರ್ ಮಾಡ್ಕೊತಾ ಇದ್ದೀನಿ. ಮಿಸ್ ಮಾಡಿದೆ ಕೊನೆವರೆಗೂ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ. ಇನ್ನೂ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ ನೋಡಿ ಸಪೋರ್ಟ್ ಮಾಡ್ತಾಯಿರಿ ಹೀಗೆ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡೋಣ ಬನ್ನಿ. ಇವತ್ತು ತಿಂಡಿಗೆ ನಾನು ಮೆಂತ್ಯ ರೈಸ್ ಮಾಡ್ಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಹಾಗಾಗಿ ಬೇಗನೆ ಎಲ್ಲನೂ ಕೂಡ ರೆಡಿ ಮಾಡ್ಕೊತಾ ಇದ್ದೆ. ಹೇಗಾಗುತ್ತೆ ಅಂದರೆ ಹಿಂದಿನ ದಿನ ಏನಾದರೂ ಪ್ಲ್ಯಾನ್ ಮಾಡ್ಕೊಂಬಿಟ್ಟಿದ್ದೀವಿ ಅಂದರೆ ಅದು ಎಂಥ ತಿಂಡಿನೇ ಆಗಿರ್ಬೋದು ಬೇಗನೆ ಮುಗಿಸ್ಕೊಂಡ್ಬಿಡ್ತೀವಿ. ಪ್ಲ್ಯಾನ್ ಇಲ್ಲ ಅಂತಂದರೆ ಅದು ಸಿಂಪಲ್ ತಿಂಡಿ ಮಾಡಬೇಕು ಅಂತಂದ್ರೂ ಕೂಡ ತುಂಬ ಹೊತ್ತು ಟೈಮ್ ತೊಗೊಂಡ್ಬಿಡ್ತೀವಿ. ಅಂದರೆ ಏನು ಮಾಡೋದು ಅನ್ನೋದ್ರಲ್ಲೇ ತುಂಬ ಹೊತ್ತು ಕಳೆದ್ಬಿಡ್ತೀವಿ. ನನಗಂತೂ ಇದು ತುಂಬ ಸಲ ಎಕ್ಸ್ಪೀರಿಯೆನ್ಸ್ ಆಗಿದೆ, ನಿಮಗೂ ಕೂಡ ಆಗಿದೆ ಅಂತ ಅಂದ್ಕೊತೀನಿ. ತಿಂಡಿ ಇಂಥದ್ದು ಮಾಡಬೇಕು ಅಂತ ತಲೆಯಲ್ಲಿ ಇದ್ಬಿಟ್ಟಿದೆ ಅಂದರೆ ನಾವು ಎಷ್ಟು ಲೇಟಾಗಿ ಎದ್ದೊಳ್ಳಿ ಎಷ್ಟು ಬೇಗ ಎದ್ದೊಳ್ಳಿ ಬೇಗನೆ ಪಟ ಮಾಡಿಬಿಡ್ತೀವಿ. ತಿಂಡಿ ಏನು ಮಾಡೋದು ಅಂತ ಗೊತ್ತೇ ಇಲ್ಲ ಅಂತಂದರೆ ಆ ತಿಂಡಿ ಎಷ್ಟು ಸಿಂಪಲಾಗಿ ತಿಂಡಿ ಮಾಡಬೇಕು ಅಂದ್ಕೊಂಡ್ರು ತುಂಬ ಲೇಟ್ ಆಗಿಬಿಡುತ್ತೆ, ಆ ರೀತಿ ಆಗುತ್ತೆ. ಹಾಗೆ ನಾನು ಇವತ್ತು ಕೂಡ ಮೆಂತ್ಯ ರೈಸ್ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಹಾಗೆ ಬೆಳಿಗ್ಗೆ ಬೇಗನೆ ಎದ್ದು ತಿಂಡಿನ ಶುರು ಮಾಡಿಕೊಂಡೆ. ಹಾಗೆ ರೆಸಿಪಿ ಕೂಡ ಶೇರ್ ಮಾಡ್ತಾಯಿದ್ದೀನಿ. ಮೆಂತ್ಯ ರೈಸ್ ಸಿಂಪಲಾಗಿ ಯಾವ ರೀತಿ ಟೇಸ್ಟಿಯಾಗಿ ಮಾಡ್ಕೊಳೋದು ಅಂತ. ಮೊದಲಿಗೆ ನಾನಿಲ್ಲಿ ಎಲ್ಲ ಕೂಡ ರೆಡಿ ಇಟ್ಕೊಂಡಿದ್ದೀನಿ. ಒಂದು ಮಿಕ್ಸಿ ಜಾರಿಗೆ ಸ್ವಲ್ಪ ಕಾಯಿ ತುರಿ, ಹಸಿಮೆಣಸಿನ್ಕಾಯಿ, ಪುದೀನ, ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ, ಶುಂಠಿ, ಸೋಂಪು, 2 ಲವಂಗ, ಚಕ್ಕೆ, ಮೆಣಸು, ಚೂರು ಜೀರಿಗೆ ಇಷ್ಟನ್ನು ಕೂಡ ಹಾಕ್ಕೊಂಡಿದ್ದೀನಿ. ಇಷ್ಟೇ ಸಿಂಪಲ್ ಮಸಾಲ, ಇನ್ನೇನಿಲ್ಲ. ಸಿಂಪಲಾಗಿ ಇಷ್ಟು ಹಾಕ್ಕೊಂಡು ಫೈನಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಗ್ರೈಂಡ್ ಎಲ್ಲ ಮಾಡ್ಕೊಂಡು ಆದಮೇಲೆ ಒಂದು ಕುಕ್ಕರ್ ಇಟ್ಕೊಂಡು 1-2 ಸ್ಪೂನಷ್ಟು ತುಪ್ಪ ಹಾಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎರಡೂ ಕೂಡ ಹಾಕ್ಕೊತೀನಿ. ನಾನು ಯೂಶ್ವಲಿ ಪಲಾವ್ ಆಗಿರ್ಬೋದು ಬಿರಿಯಾನಿ ಮಾಡುವಾಗ ಎರಡೂ ಕೂಡ ಮಿಕ್ಸ್ ಮಾಡ್ಕೊತೀನಿ. ಟೇಸ್ಟು ಚೆನ್ನಾಗಿರುತ್ತೆ ಪಲಾವ್ ಆಗಿರ್ಬೋದು ಏನೇ ಮಾಡಿದ್ರು ರೈಸ್ ಐಟಮ್ಮು. ಹಾಗಾಗಿ ಇಲ್ಲಾಂದರೆ ನೀವು ಬರೀ ಎಣ್ಣೆಯಲ್ಲೂ ಕೂಡ ಮಾಡ್ಕೋಬೋದು. ಹಾಗೆ ಎಣ್ಣೆ ಹಾಕ್ಕೊಂಬಿಟ್ಟು ಸ್ವಲ್ಪ ಕಾದ್ಮೇಲೆ ಪಲಾವ್ ಮಸಾಲೆ, ಚಕ್ಕೆ, ಲವಂಗ, ಏಲಕ್ಕಿ, ಪಲಾವ್ ಎಲೆ ಮತ್ತು ಮರಾಠಿ ಹೂವು ಇರುತ್ತೆ, ನಾವು ಬಿರಿಯಾನಿ ಪಲಾವ್ಗೆಲ್ಲ ಏನು ಯೂಸ್ ಮಾಡ್ತೀವಲ್ಲ ಆ ಪಲಾವ್ ಮಸಾಲೆನ ಹಾಕ್ಕೊಂಡು ಒಂದು ಈರುಳ್ಳಿನ ಉದ್ದುದ್ದು ಕಟ್ ಮಾಡಿಕೊಂಡು ಹಾಕಿ ಇಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಈರುಳ್ಳಿ ಸ್ವಲ್ಪ ಫ್ರೈ ಆಗ್ತಿದ್ದಂಗೆ ನಾನಿಲ್ಲಿ ಹಸಿ ಬಟಾಣಿ ಹಾಕ್ಕೊಂಡಿದ್ದೀನಿ. ಹಸಿ ಬಟಾಣಿ ಹಾಕ್ಕೊಂಡು ಅದನ್ನು ಕೂಡ ಫ್ರೈ ಮಾಡಿಕೊಂಡು ನೆಕ್ಸ್ಟು ಟೊಮ್ಯಾಟೊನೂ ಕೂಡ ಆ್ಯಡ್ ಮಾಡ್ಕೊತಾಯಿದ್ದೀನಿ. 1 ಟೊಮ್ಯಾಟೊ ತೊಗೊಂಡಿದ್ದೀನಿ ಇಲ್ಲಿ. ಇದನ್ನು ಕೂಡ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿದ್ದು ಫ್ರೈ ಆಗ್ತಿದ್ದಂಗೆ ನಾವು ಮಸಾಲೆ ಏನು ರುಬ್ಬಿಟ್ಕೊಂಡಿದ್ವಲ್ಲ ಅದನ್ನು ಕೂಡ ಇಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದು ಗಟ್ಟಿಗೆ ರುಬ್ಕೊಂಡಿರ್ತೀವಿ. ಸ್ವಲ್ಪ ನೀರನ್ನ ಆ್ಯಡ್ ಮಾಡಿಕೊಂಡು ಕೂಡ ನಾನು ಹಾಕ್ಕೊತೀನಿ. ಯಾಕೆ ಮಸಾಲೆ ಎಲ್ಲ ಚೆನ್ನಾಗಿ ಕುದ್ದು ಸ್ವಲ್ಪ ಗಟ್ಟಿ ಆಗಿಬಿಡುತ್ತೆ. ಹಾಗೆ ಸ್ವಲ್ಪ ನೀರನ್ನ ಆ್ಯಡ್ ಮಾಡಿಕೊಡಿ, ಪರವಾಗಿಲ್ಲ, ಏನು ತೊಂದರೆ ಇಲ್ಲ. ನೋಡಿ ಈ ರೀತಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದು ಚೆನ್ನಾಗಿ ಕುದಿಯಾಗಿ ಬಿಟ್ಬಿಡ್ತೀನಿ. ಈ ರೀತಿ ಎಣ್ಣೆ ಎಲ್ಲ ಬಿಟ್ಕೊಬೇಕು, ಆಗ ಮಸಾಲೆ ಹಸಿ ವಾಸನೆ ಎಲ್ಲ ಹೋಗಿದೆ ಅಂತ ಅರ್ಥ. ಅದು ಇನ್ನು ಎಣ್ಣೆ ಏನೇನು ಬಿಟ್ಕೊಳ್ತಾ ಅನ್ನುವಾಗ ಮೆಂತ್ಯ ಸೊಪ್ಪನ್ನ ಚೆನ್ನಾಗಿ ತೊಳೆದಿಟ್ಕೊಂಡು ಚೆನ್ನಾಗಿ ಸಣ್ಣಗೆ ಕಟ್ ಮಾಡ್ಕೊಂಡಿದ್ದೀನಿ. ಆ್ಯಡ್ ಮಾಡಿಕೊಂಡು ಹಾಗೆ ರೈಸ್ನೂ ಕೂಡ ಆ್ಯಡ್ ಮಾಡಿಕೊಂಡೆ. ಇಲ್ಲಿ ರೈಸ್ ಬಂದುಬಿಟ್ಟು ಇಲ್ಲಿ 1.5 ಗ್ಲಾಸಷ್ಟು ರೈಸ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಎರಡು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಫ್ಲೇವರೆಲ್ಲ ಅಕ್ಕಿಗೆ ಅದು ಆ್ಯಡ್ ಆಗಲಿ ಅಂತ ಅಂದ್ಬಿಟ್ಟು ಸ್ವಲ್ಪ ಹುರಿದ್ರೆ ಚೆನ್ನಾಗಿರುತ್ತೆ. ಆಮೇಲೆ ಲೈಟಾಗಿ ಅಷ್ಟೇ, ಜಾಸ್ತಿ ಹೊತ್ತಲ್ಲ ಏನು ಬೇಡ. ನೆಕ್ಸ್ಟು 1.5 ಗ್ಲಾಸ್ ಅಕ್ಕಿಗೆ ಒಂದು 3 ಗ್ಲಾಸಷ್ಟು ನೀರನ್ನ ಹಾಕ್ಕೊತೀನಿ. ಕರೆಕ್ಟಾಗಿ ಪರ್ಫೆಕ್ಟಾಗಿ ಆಗುತ್ತೆ ರೈಸು. ಹಾಗಾಗಿ 3 ಗ್ಲಾಸಷ್ಟು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಮುಚ್ಚಿ ಒಂದು ವಿಸಿಲ್ ಕುಗ್ಸ್ಕೊಂಡ್ರೆ ಮೆಂತ್ಯ ರೈಸ್ ರೆಡಿ ಆಗುತ್ತೆ. ಸಖತ್ತಾಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಮೆಂತ್ಯ ಸೊಪ್ಪು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ, ಹೆಲ್ತ್ಗೆ ಒಳ್ಳೇದಲ್ವಾ. ಹಾಗಾಗಿ ಇಷ್ಟೆಲ್ಲ ಹಾಕೋಕೆ ಹೋಗ್ಬಿಡಿ, ಚೆನ್ನಾಗಿರುತ್ತೆ. ಹಸಿ ಬಟಾಣಿ ಜಾಸ್ತಿ ಹಾಕ್ಕೊಳ್ಳಿ, ಮೆಂತ್ಯ ಸೊಪ್ಪು ಕೂಡ ಜಾಸ್ತಿ ಹಾಕ್ಕೊಳ್ಳಿ. ಹೆಲ್ತಿಯಾಗೂ ಇರುತ್ತೆ, ಟೇಸ್ಟಿಯಾಗಿರುತ್ತೆ. ಆರಾಮಾಗಿ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ. ಲಂಚ್ ಬಾಕ್ಸ್ಗೆಲ್ಲ ಆರಾಮಾಗಿ ಪ್ಯಾಕ್ ಮಾಡ್ಬೋದು. ಹಸ್ಬೆಂಡ್ಗೆ, ಬಾಕ್ಸ್ಗೆ ತುಂಬಾ ಚೆನ್ನಾಗಿರುತ್ತೆ. ಈ ರೈಸ್ ಐಟಮ್ ಅಂತೂ ಲಂಚ್ ಬಾಕ್ಸ್ ಎಲ್ಲ ಪ್ಯಾಕ್ ಮಾಡೋಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಬೆಳಿಗ್ಗೆ ತಿಂಡಿಗೂ ಕೂಡ ಸಖತ್ತಾಗಿರುತ್ತೆ ಅಂತ ಹೇಳ್ಬೋದು. ಹಾಗೆ ಅದು ವಿಸಿಲು ಕೂಡ ಆಗಿತ್ತು. ಅಷ್ಟೊತ್ತಿಗೆ ಮೊಸರು ಬಜ್ಜಿ ಮಾಡ್ಕೊಂಬೋಣ ಜೊತೆಗೆ ಅಂತ ಅಂದ್ಬಿಟ್ಟು ಸೌತೆಕಾಯಿ, ಈರುಳ್ಳಿ, ಕೊತ್ತಂಬರಿ ಸೊಪ್ಪೆಲ್ಲನೂ ಕೂಡ ಹೆಚ್ಚಿಟ್ಕೊತಾ ಇದ್ದೀನಿ. ಚೆನ್ನಾಗಿರುತ್ತೆ ಕಾಂಬಿನೇಷನು. ಮೆಂತ್ಯ ರೈಸ್ ಜೊತೆಗೆ ಸ್ವಲ್ಪ ಮೊಸರು ಬಜ್ಜಿನೂ ಕೂಡ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಅದನ್ನು ಕೂಡ ಮಾಡ್ಕೋಣ ಅಂತ ಎಲ್ಲನೂ ಕೂಡ ರೆಡಿ ಮಾಡಿ ಇಟ್ಕೊಂಡೆ. ನಾನು ಮೊಸರು ಮನೆಯಲ್ಲೇ ಮಾಡ್ಕೊತೀನಲ್ಲ, ರಾತ್ರಿನೇ ಎಪ್ಪಾಕಿಟ್ಟಿದ್ದೆ ಗ್ಲಾಸಲ್ಲಿ, ಸ್ವಲ್ಪ ಹಾಲು ಮಿಗಿಲ್ಬಿಟ್ಟಿತ್ತು. ಓಕೆ, ಬೆಳಗ್ಗೆಗೆ ಮೊಸರು ಬಜ್ಜಿ ಮಾಡೋಣ ಅಂತ ಅಂದ್ಬಿಟ್ಟು ರಾತ್ರಿನೇ ಎಪ್ಪಾಕಿಟ್ಟಿದ್ದೆ. ಆಮೇಲೆ ಆ್ಯಡ್ ಮಾಡ್ಕೊಂಡ್ರೆ ಆಯಿತು ಅಂತ ಇಷ್ಟನ್ನು ಕೂಡ ರೆಡಿ ಮಾಡಿಕೊಂಡೆ. ನೆಕ್ಸ್ಟು ನಾನು ಇವತ್ತು ಬೆಳಗ್ಗೆ ಏನು ಡ್ರಿಂಕ್ ಕುಡ್ದಿರಲಿಲ್ಲ, ಏನು ಕೂಡ ಮಾಡ್ಕೊಂಡಿರಲಿಲ್ಲ. ಬೂದ್ಕುಂಬಳಕಾಯಿ ಜ್ಯೂಸ್ ಸ್ವಲ್ಪ ಕಾಮನಾಗಿ ಕುಡಿಯೋದು ನಾನು.
ಕಟ್ ಮಾಡಿ ಎಲ್ಲ ಹೆಚ್ಚಿ ಜ್ಯೂಸ್ ಮಾಡ್ಕೊಂಡು ಕುಡಿಯೋಷ್ಟು ಲೇಟ್ ಆಗುತ್ತೆ. ಫಸ್ಟ್ ತಿಂಡಿ ಮಾಡ್ಕೊಂಬೋಣ, ತಿಂಡಿಗಿಟ್ಟು ನೆಕ್ಸ್ಟ್ ಕುಂಬಳಕಾಯಿನ ಕಟ್ ಮಾಡಿ ಜ್ಯೂಸ್ ಮಾಡ್ಕೋಣ ಅಂತ ಸುಮ್ಮನಾಗಿದ್ದೆ. ಹಾಗಾಗಿ ತಿಂಡಿಗಿಟ್ಟು ಅದು ರೆಡಿ ಆದಮೇಲೆ ಈಗ ಕುಂಬಳಕಾಯಿನ ತೊಳ್ಕೊತಾಯಿನಿ. ಅದು ಎಲ್ಲ ಸ್ವಲ್ಪ ಬೂದಿಯಾಗಿತ್ತಲ್ವ, ಮೆತ್ಕೊತಾನೆ ಇರ್ತೀನಿ ಪ್ರತಿ ಸಲ ಕಟ್ ಮಾಡಬೇಕು ಅದನ್ನು ಕೂಡ ಅಂತ ನೋಡಿದೆ. ಉಜ್ಜಾ ಇದ್ರೂ ಹೋಗ್ತಿತ್ತು, ಇರಲಿ ಬಿಡು ಅಂದ್ಬಿಟ್ಟು ಲೈಟಾಗಿ ಸ್ವಲ್ಪ ತೊಳ್ಕೊಂಬಿಟ್ಟು, ನಾವು ಒಳಗಡೆದು ಮಾತ್ರನಲ್ವ ಯೂಸ್ ಮಾಡೋದು, ಮೇಲೆದೇನು ಯೂಸ್ ಮಾಡಲ್ವಲ್ಲ ಅಂತ ಅಂದ್ಬಿಟ್ಟು ಲೈಟಾಗಿ ತೊಳ್ಕೊಂಡೆ. ಅಷ್ಟೇ ತೊಳ್ಕೊಂಡು ಇವಾಗ ಅದನ್ನ ಜ್ಯೂಸ್ ಮಾಡ್ಕೋಣ ಅಂತ ಮಾಡ್ಕೊತಾ ಇದ್ದೀನಿ ಕುಂಬಳಕಾಯಿ ಜ್ಯೂಸನ್ನ. ಇದಂತೂ ರೂಢಿಯಾಗಿರೋದ್ರಿಂದ ಕುಡಿತಾ ಇರ್ತೀವಿ ಆರಾಮಾಗಿ. ಈ ನಡುವೆ ಆಮ್ಲ ಬಂದಿದೆ, ಇವಾಗ ಸೀಸನ್ ಅಲ್ವಾ ಆಮ್ಲ, ಅದನ್ನು ಕೂಡ ಕುಡಿಯೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಯಾವುದಂದ್ರೆ ಇದೊಂದು 10 ದಿವಸ, ಅದೊಂದು 10 ದಿವಸ, ಮತ್ತು ಒಂದು 10 ದಿವಸ ಮಾಮೂಲಿ ಡ್ರಿಂಕ್, ಏನೋ ಒಂದು ಒಟ್ಟಿನಲ್ಲಿ ಡೈಲಿ ಒಂದೊಂದು ಏನಾದರೂ ಒಂದು ಡ್ರಿಂಕ್ ಕುಡಿಯೋದು ನಮ್ಮ ಬಾಡಿಗೆ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ. ಹಾಗೆ ಆದಷ್ಟು ಈ ಡ್ರಿಂಕ್ಸ್ನ ರೂಢಿ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ನಾನು ಹೇಳಿದ್ದೀನಿ ಅಂದ್ಬಿಟ್ಟು ಕುಂಬಳಕಾಯಿ ಜ್ಯೂಸೇ ಕುಡಿಬೇಕು, ಅದೇ ಕುಡಿಬೇಕು, ಇದೇ ಕುಡಿಬೇಕು ಅಂತ ಏನೂ ಇಲ್ಲ. ನಿಮಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನು ನೀವು ಕುಡಿ, ಬಟ್ ಅದು ಹೆಲ್ತಿ ಡ್ರಿಂಕ್ ಆಗಿರಬೇಕು. ಬೆಳಗ್ಗೆ ಎದ್ದು ಕಾಫಿ, ಟೀ, ಹಾಲು ಕುಡಿಯೋ ಬದಲು ಈ ಥರದ ಡ್ರಿಂಕ್ಸ್ನ ಕುಡಿಯೋದ್ರಿಂದ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ. ಹಾಗಾಗಿ ಇದನ್ನು ಫಾಲೋ ಮಾಡಿ ಅಂತ ಹೇಳ್ತೀನಿ. ನಾನು ಅದೇ ರೀತಿಗೆ ಫಾಲೋ ಮಾಡೋದು. ಬೆಳಗ್ಗೆ ಎದ್ದಿದ್ದೀನಿ ಅಂದರೆ ಏನಾದರೂ ಒಂದು ಡ್ರಿಂಕಿಂದನೇ ನಾನು ಡೇನ ಸ್ಟಾರ್ಟ್ ಆಗೋದು. ಕೊನೆ ಪಕ್ಷ ಯಾವ ಡ್ರಿಂಕು ಕುಡಿಯೋಕ್ಕಾಗಿಲ್ಲ ಅಂದ್ರೂ ಕೂಡ ಒಂದು ಗ್ಲಾಸ್ ಬಿಸಿನೀರಿಂದ ನಿಮ್ಮ ಮಾರ್ನಿಂಗ್ನ ಸ್ಟಾರ್ಟ್ ಮಾಡಿ ಅಂತ ಹೇಳ್ತೀನಿ. ತುಂಬಾ ಒಳ್ಳೆಯದು. ನಂತರ ನೀವೇನು ಬೇಕಾದ್ರೂ ತಿನ್ಬೋದು. ಕಾಫಿ ಟೀ ಬಿಡೋಕ್ಕೆ ಆಗಲ್ಲ ಅನ್ನೋರು ಕೂಡ ನೀವು ತಿಂಡಿ ತಿಂದಮೇಲೆ ಬೇಕಾದ್ರೆ ಕಾಫಿ ಆ ಥರದ್ದೆಲ್ಲ ತೊಗೊಳ್ಬೋದು, ಏನು ತೊಂದರೆ ಇಲ್ಲ. ಬಟ್ ಖಾಲಿ ಹೊಟ್ಟೆಯಲ್ಲಿ ಅದು ಒಳ್ಳೆಯದಲ್ಲ ಅಂತ ಹೇಳ್ತೀನಿ ನಾನು. ಓಕೆ, ನೆಕ್ಸ್ಟ್ ಬನ್ನಿ. ರೆಡಿ ಆಯಿತು ರೈಸ್ ಎಲ್ಲ. ನೋಡಿ ಎಷ್ಟು ಚೆನ್ನಾಗಿ ಉದುದ್ರಾಗಿ ತುಂಬಾ ಚೆನ್ನಾಗಾಗಿತ್ತು. ನೀಟಾಗೆಲ್ಲ ಒಂದು ಕಡೆಯಿಂದ ಮಿಕ್ಸ್ ಮಾಡಿಕೊಂಡ್ರೆ ಈ ರೈಸ್ ರೆಡಿ ಆಗುತ್ತೆ. ನನ್ನ ಮಗನಿಗೆ ಲಂಚ್ ಬಾಕ್ಸ್ ಕೂಡ ಪ್ಯಾಕ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಈಗಲೇ ಹಾಕಿಟ್ಬಿಟ್ರೆ ಆರ್ಕೊಳುತ್ತೆ ಅಷ್ಟೊತ್ತಿಗೆ ಅಂತ ಅಂದ್ಬಿಟ್ಟು ಫಸ್ಟು ಹಾಕಿಟ್ಬಿಟ್ಟೆ. ತಿಂಡಿ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ನಮ್ಮ ಮಗನ ಕೂಡ ಸ್ಕೂಲ್ಗೆಲ್ಲ ಕಳಿಸಿ ನೆಕ್ಸ್ಟು ನಾನು ಕೂಡ ತಿಂಡಿ ಮಾಡಿ ಇವಾಗ ಅಡುಗೆಗೂ ಕೂಡ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಯಾಕೆಂದರೆ ಮೆಂತ್ಯ ಸೊಪ್ಪು ಇತ್ತಲ್ವ, ಅದನ್ನೇ ಪಪ್ಪು ಮಾಡಿಬಿಡೋಣ ಇವತ್ತು ದಾಲ್ ಥರ ಅಂತ ಅಂದ್ಬಿಟ್ಟು ಮೆಂತ್ಯ ಸೊಪ್ಪನ್ನ ತೊಳೆದು ಇಟ್ಟಿದ್ದೆ. ಚೆನ್ನಾಗಿ ಈ ಮೆಂತ್ಯ ಸೊಪ್ಪುಗಳೆಲ್ಲ ತೊಳೆದು ಇಟ್ಬಿಟ್ರೆ ಎಷ್ಟು ಚೆನ್ನಾಗಿ ಫ್ರೆಶ್ಶಾಗಿ ಎಲ್ಲ ಕೂಡ ಹರಡ್ಕೊಬಿಡುತ್ತೆ. ಒಂಥರ ಬಿಡಿಸಿ ಫ್ರಿಜ್ಜಲ್ಲಿ ಇಟ್ಟಿರ್ತೀವಲ್ಲ ಒಂಥರ ಮಲ್ಕೊಂಡಿರೋ ಥರ ಆಗಿಬಿಟ್ಟಿರುತ್ತೆ. ಅದೇ ತೊಳೆದು ಸ್ವಲ್ಪ ಹೊತ್ತು ಬಿಟ್ಬಿಟ್ರೆ ಎಷ್ಟು ಚೆನ್ನಾಗಿ ಫ್ರೆಶ್ಶಾಗಿ ಹಳ್ಕೊಂಬಿಟ್ಟಿರುತ್ತೆ. ನಮ್ಮ ಮೆಂತ್ಯ ಸೊಪ್ಪು ಕೂಡ ಹಾಗೆ ಆಗಿತ್ತು. ಹಾಗೆ ಸಾಂಬಾರಿಗೆ ಇಟ್ಬೇಡ ಅಂತ ಅಂದ್ಬಿಟ್ಟು ರೆಡಿ ಮಾಡ್ಕೊತಾ ಇಲ್ಲಿ ಒಂದು 3 ಥರದ ಬೇಳೆನ ಯೂಸ್ ಮಾಡ್ಕೊತಾ ಇದ್ದೀನಿ. ತೊಗರಿಬೇಳೆ, ಮಸೂರ್ ದಾಲ್ ಹಾಗೆ ಹೆಸರು ಬೇಳೆ 3 ಕೂಡ ಈಕ್ವಲಾಗಿ ತೊಗೊಂಡು ಬೆಳ್ಳುಳ್ಳಿ ಮತ್ತು ಟೊಮ್ಯಾಟೊ, ಈರುಳ್ಳಿ, ಸ್ವಲ್ಪ ಅರಿಶಿಣ ಪುಡಿ, ಒಂಚೂರು ಜೀರಿಗೆ ಮತ್ತು ಇವತ್ತು ಸಾಂಬಾರು ಪುಡಿನ ಆ್ಯಡ್ ಮಾಡ್ಕೊತೀನಿ. ಕೆಲವೊಂದ್ಸಲ ಹಸಿಮೆಣ್ಸಿನ್ಕಾಯಿನ ಹಾಕ್ಕೊತೀನಿ. ಮನೇಲಿ ಹಸಿಮೆಣ್ಸಿನ್ಕಾಯಿ ಇರಲಿಲ್ಲ, ಖಾಲಿ ಆಗಿತ್ತು. ಸ್ವಲ್ಪ ಇದ್ದಿದ್ದು ಬೆಳಗ್ಗೆ ಟಿಫನ್ಗೆ ಹಾಕಿದ್ದೆ. ಹಾಗಾಗಿ ಸಾಂಬಾರು ಪುಡಿ ಹಾಕೋಣ ಅಂತ. ಇದು ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ, ಇದು ಕೂಡ ಸಖತ್ತಾಗಿರುತ್ತೆ. ಹಾಗಾಗಿ ಮತ್ತು ಇಷ್ಟೆಲ್ಲ ಹಾಕಿದ್ಮೇಲೆ ಮೆಂತ್ಯ ಸೊಪ್ಪನ್ನ ಏನು ತೊಳೆದಿಟ್ಟಿದ್ನಲ್ವ ಸೊಪ್ಪನ್ನು ಕೂಡ ಹಾಕ್ಕೊತಾಯಿನಿ. ಒಂದು ಅರ್ಧ ಕಟ್ಟೋಷ್ಟು ಬೆಳಗ್ಗೆ ರೈಸ್ಗೆ ಹಾಕಿದ್ದೆ, ಇನ್ನು ಅರ್ಧ ಕಟ್ಟೋಷ್ಟು ಸಾಂಬಾರು ಮಾಡ್ಕೊತಾ ಇದ್ದೀನಿ. 1 ಕಟ್ ತೊಗೊಂಡಿದ್ದೆ, ತುಂಬಾ ದಪ್ಪವಾಗಿ ಚೆನ್ನಾಗಿತ್ತು ಕಟ್ಟು. ಇವಾಗ ಸೊಪ್ಪುಗಳ ರೇಟ್ ಬೇರೆ ತುಂಬಾ ಜಾಸ್ತಿ ಆಗಿಬಿಟ್ಟಿದೆ. 40 ರೂಪಾಯಿ 50 ರೂಪಾಯಿ ಹೇಳ್ತಾರೆ. ದಂಟಂತೂ ಮಾತಾಡ್ಸೋಕ್ಕೆ ಆಗ್ತಿಲ್ಲ, ಅಷ್ಟು ರೇಟ್ ಆಗಿದೆ. ಫೈನಲ್ ಅಡುಗೆನೂ ಕೂಡ ಮಾಡಿದ್ದಾಯಿತು. ಬಂಗಾರಿದು ಯಾರಿಷ್ಟ ಮನೆ ನನಗೆ? ಮಮ್ಮಿ. ಪಪ್ಪ ಬೇಡ. ನನ್ನ ಮಗಳು ಹೆಂಗೆ ಗೊತ್ತಾ, ನಾನು ನನ್ನ ಮಗಳು ಇಬ್ಬರೇ ಇರ್ತೀವಲ್ಲ ಮನೆಯಲ್ಲಿ, ಆವಾಗ ನನ್ನ ಹೆಸ್ರು ಹೇಳೋದು, ಪಪ್ಪ ಅದು ಹೇಳೋದೇ ಇಲ್ಲ. ಯಾರಿಷ್ಟ ಅಂತಂದರೆ ಮಮ್ಮಿ ಇಷ್ಟ ಅಂತಲೇ ಹೇಳೋದು. ಅದೇ ಅವ್ರ ಪಪ್ಪ ಮನೆಗೆ ಬರಲಿ, ನಾನಿದ್ರೂ ಕೂಡ ನನಗೆ ಪಪ್ಪ ಇಷ್ಟ ಅಂತ ಹೇಳ್ತಾಳೆ. ಚೆನ್ನಾಗಿ ಕಲ್ತ್ಕೊಂಡಿದ್ದಾಳೆ ಯಾರಿದ್ದಾಗ ಏನು ಮಾತಾಡಬೇಕು. ನಾನು ಇವಾಗ ಪಪ್ಪ ಇಷ್ಟ ಅಂತಂದರೆ ನಾನು ಹೋಗಲ್ಲ ಅವಳ ಜೊತೆಲಿ ಮಾತಾಡ್ಸಲ್ಲ ಅಂದ್ಬಿಟ್ಟು ಮಮ್ಮಿ ಇಷ್ಟ ಅಂತಾಳೆ. ಅಲ್ಲ ಮನೆ ಒಂದು ನಿಜ ಹೇಳು ಮನೆ, ಯಾರಿಷ್ಟ ನಿನಗೆ ಹೇಳು, ಯಾರಿಷ್ಟ ಮನೆ? ನಿನಗೆ ಯಾರಿಷ್ಟ ಹೇಳು, ನಿನಗೆ ಯಾರಂದ್ರೆ ಇಷ್ಟ? ಮಮ್ಮಿ ಇಷ್ಟನಾ ಪಪ್ಪ ಇಷ್ಟನಾ? ಯಾರಿಷ್ಟ? ಯಾರಿಷ್ಟ ಹೇಳು? ಮಮ್ಮಿ ಇಷ್ಟನಾ? ಅಣ್ಣ ಅಣ್ಣ ಬೇಕಾ ಪಪ್ಪ ಬೇಕಾ? ನಾನು ಒಬ್ಳೆ, ಇವಾಗ ಯಾರು ಇಲ್ಲ. ನನ್ನ ಮಗನೂ ಸ್ಕೂಲ್ಗೆ ಹೋಗಿದ್ದಾನೆ, ಹಸ್ಬೆಂಡು ಇಲ್ಲ, ಆಫೀಸ್ಗೆ ಹೋಗಿದ್ದಾರೆ. ನಾವಿಬ್ಬರೇ ಅಲ್ವಾ, ಇವಾಗ ನನಗೆ ಸಪೋರ್ಟು, ನಾನೇ ಬೇಕು ಅಂತಲೇ ಹೇಳೋದು. ಅದೇ ಅವರೆಲ್ಲ ಮನೇಲಿದ್ದಾಗ ಪಪ್ಪ ಇಷ್ಟ ಅಣ್ಣ ಬೇಕು ಅಂತಲೇ ಕೇಳೋದು. ನಾನು ಬೇಡ ಅಂತಾಳೆ. ಚೆನ್ನಾಗಿ ಕಲ್ತ್ಬಿಟ್ಟಿದ್ದಾಳೆ. ಕಲ್ಲಿ
ಕುಳ್ಳಿದು ಕುಳ್ಳಿದು. ಮಮ್ಮಿ ಇಷ್ಟ ಪಪ್ಪ ಇಷ್ಟ. ಅಣ್ಣ ಅನ್ನ ಬೇಕು. ಅಣ್ಣ ಬೇಕಾ? ಅಣ್ಣ ಹೆಸರೇನು? ಅನ್ನ ತನುಷ್. ಅಣ್ಣ ತನುಷ್. ಅಣ್ಣ ತನುಷ್. ಅನ್ನ ತನುಷ್. ನೀನು 1 2 3 ಹೇಳು ಮತ್ತೆ 10ವರೆಗೂ. 1 2 3 4 5 6 ಫಿನೇಲ್ ಅಷ್ಟೇ. 7 ಫಿನೇಲ್. ಆಮೇಲೆ 8 9 1 9 ಆದ್ಮೇಲೆ 8 9 ಆದ್ಮೇಲೆ 9 ಆಮೇಲೆ 10 1 ಅಷ್ಟೇ. ಮತ್ತೆ ಹೇಳ್ಬಿಡು 10 ಹಂಗೆ. ನನ್ನ ಬೊಂಗು ಇದೆಲ್ಲ ಹೇಳುತ್ತೆ, ಎಲ್ಲ ಬರ್ತದೆ. ಆಗಲೇ ಸಾಂಗ್ಗಳು ಆಡ್ತಾಳೆ. ಅದನ್ನ ಸಾಂಗ್ ಸ್ಟಾರ್ಟ್ ಮಾಡಿದ್ರೆ ಎಲ್ಲಾನು ಮಾತಾಡ್ತಾಳೆ. ಹಾಯ್ ಮಾಡು. ಹೆಂಗೆ ಹಾಯ್ ಮಾಡೋದು? ಹಾಯ್ ಮಾಡು. ಹಾಯ್. ನಾನು ಮಾತಾಡ್ತೀನಲ್ಲ ಹಂಗೆ ಮಾತಾಡು. ಹಾಯ್ ಫ್ರೆಂಡ್ಸ್ ಎಲ್ಲ. ನಾನು ವಾಯ್ಸ್ ಓವರ್ ಎಲ್ಲ ಕೊಡ್ತಾ ಇರುವಾಗ ಇಲ್ಲ ಅಟ್ಲೀಸ್ಟ್ ಅಂದರೆ ಈ ಥರ ರೆಕಾರ್ಡ್ ಮಾಡುವಾಗ ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಅಂತೆಲ್ಲ ಹೇಳಿದಾಗ ಎಷ್ಟು ಚೆನ್ನಾಗಿ ಅವಳು ಹೇಳ್ತಾಳು. ಬ್ಯಾಕ್ಗ್ರೌಂಡಲ್ಲಿ ಕೊಡ್ತಾ ಇರ್ತಾಳು. ಅದೇನದು ಅದೇ ನಾನೊಬ್ಳೇ ಇದ್ರಂತೂ ನನ್ನ ಜೊತೆಲೇ ಹಿಂಗಿದ್ದು ಬಿಡ್ತಲ್ಲಟ. ಬೆಳಿಗ್ಗೆ ತಿಂಡಿ ಆಯಿತು, ಮಧ್ಯಾಹ್ನದ ಅಡುಗೆನೂ ಇವಾಗ ಇಟ್ಟಿದ್ದೀನಿ ಎಲ್ಲ ಆಗಿ. ಇವಾಗ ಏನಪ್ಪ ಅಂದರೆ ಬಟ್ಟೆಗಳು ಮಡಚಬೇಕು. ಎಷ್ಟು ಬಟ್ಟೆಗಳಿದ್ದಾವೆ ಕಬೋರ್ಡಲ್ಲಿ, ಎಲ್ಲ ಕಿತ್ತಿ ಆಡ್ಬಿಟ್ಟಿದ್ರು. ಅದನ್ನೆಲ್ಲ ನೀಟಾಗಿ ಇವಾಗ ಜೋಡಿಸ್ಬೇಕು. ಇವಾಗ ಇವತ್ತೆಲ್ಲ ಫುಲ್ ಡೇ ಅದೇ ಕೆಲಸ ಇಟ್ಕೊಂಡು ಬೇರೆ ಏನು ಕೆಲಸ ಇಟ್ಕೊಂಡಿಲ್ಲ. ಹಾಗಾಗಿ ಇವಾಗ ಸಿಂಪಲಾಗಿ ಮೆಂತ್ಯ ಹಾಕ್ಬಿಟ್ಟು ಪಪ್ಪು ಮಾಡಿದ್ದು. ಏನಾದರೂ ಪಲ್ಯ ಮಾಡೋಣ ಅಂದ್ಕೊಂಡೆ, ಬಟ್ ಪಲ್ಯ ಮಾಡ್ಕೊಂಡು ಕುತ್ಕೊಂಡ್ರೆ ಲೇಟ್ ಆಗುತ್ತೆ. ನೋಡೋಣ ನೈಟ್ಗೆ ಏನಾದರೂ ಮಾಡಿದ್ರೆ ಆಯಿತು. ಈಗ ಫಸ್ಟು ಸಂಜೆವರೆಗೂ ಆದಷ್ಟು ಆ ಬಟ್ಟೆಗಳೆಲ್ಲ ನೀಟಾಗಿ ಕಬೋರ್ಡಲ್ಲಿ ಎಲ್ಲ ಅಂದರೆ ವಾರ್ಡ್ರೋಬಲ್ಲೆಲ್ಲ ಮಡಚಿಕ್ಬಿಟ್ಟು ನೀಟಾಗಿ ಜೋಡಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಅಂದ್ಕೊಂಡಿದ್ದೀನಿ. ಇವತ್ತು ಕ್ಲೀನಿಂಗ್ ಕೆಲಸ ಬಂದುಬಿಟ್ಟು ಅದೇ. ನೋಡೋಣ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಆದರೆ ಸಂಜೆವರೆಗೂ ಯಾವ ರೀತಿ ನಾನು ಬಟ್ಟೆಗಳೆಲ್ಲ ಜೋಡಿಸ್ತೀನಿ, ಹೇಗೆ ಆರ್ಗನೈಸ್ ಮಾಡ್ತೀನಿ ಅಂತ. ಚಿನ್ನಮ್ಮ ಎಂಡ್ ಮಾಡೋಣ ವಿಡಿಯೋನ? ಇಲ್ಲಿ ನೋಡಿ ಎಂಡ್ ಮಾಡೋಣ ವಿಡಿಯೋನ. ಬಾಯ್ ಹೇಳೋಣ. ಬಾಯ್. ಒಂದು 2 ರಿಂದ 3 ವಿಸಿಲ್ನ ಕುಗ್ಸ್ಕೊತೀನಿ ಚೆನ್ನಾಗಿ. ಯಾಕೆಂದರೆ ಬೇಳೆ ಎಲ್ಲ ಹಾಕಿರ್ತೀವಲ್ವ, ಚೆನ್ನಾಗಿ ಕುಗಿಸ್ಕೊಂಡ್ರೆ ಮ್ಯಾಶ್ ಮಾಡ್ಕೊಬೋದು ಆಮೇಲೆ ಅಂತ. ಸಾಂಬಾರೇನೋ ರೆಡಿ ಆಯಿತು. ಮತ್ತು ಇವಾಗ ಲಾಸ್ಟಲ್ಲಿ ಒಗ್ಗರಣೆ ಹಾಕ್ಬೋಣ ಅಂತ ನಾನು ಬೇಯಿಸ್ಬೇಕಾದ್ರೂ ಉಪ್ಪೇನು ಕೂಡ ಹಾಕಿರಲ್ಲ. ಈಗ ಮ್ಯಾಶ್ ಮಾಡ್ಕೊಂಬಿಟ್ಟು ಚೆನ್ನಾಗಿ ಅಂದರೆ ಒಂಥರ ಮಸಿಯೋದು ಅಂತಾರಲ್ಲ ಆ ಥರ ಮಸ್ಕೊಂಬಿಟ್ಟು ಉಪ್ಪು ಹಾಕಿ ಇಕ್ಬಿಡ್ತೀನಿ. ಒಂದು ಕುದಿಗೆ ಬರ್ಸ್ಕೊಳ್ಳಿ. ಏನಾದರೂ ಗಟ್ಟಿ ಇದ್ದರೆ ಇನ್ನೊಂದು ಸ್ವಲ್ಪ ನೀರಾಗಬೇಕು ಅಂದಾಗ ಇನ್ನೊಂಚೂರು ನೀರು ಹಾಕ್ಕೊಂಡು ಉಪ್ಪು ಹಾಕಿ ಕುದಿಸ್ಕೋಬೋದು. ಬಟ್ ನನಗೆ ಕರೆಕ್ಟಾಗಿತ್ತು ಕನ್ಸಿಸ್ಟೆನ್ಸಿ, ನನಗೆ ನೀರು ಬೇಕು ಅಂತ ಅನ್ನಿಸ್ಲಿಲ್ಲ. ಹಾಗೆ ಸ್ವಲ್ಪ ಉಪ್ಪು ಹಾಕಿ ಇಕ್ಬಿಟ್ಟು ಒಗ್ಗರಣೆ ಹಾಕ್ಕೊಂಡೆ ಅಷ್ಟೇ. ಸಿಂಪಲಾಗಿ ಆ ದಾಲ್ ರೆಡಿ ಆಯಿತು ಅಂತ ಹೇಳ್ಬೋದು. ತುಂಬಾ ಚೆನ್ನಾಗಿರುತ್ತೆ. ನನಗೆ ಈ ಥರ ದಾಲೆಲ್ಲ ತುಂಬಾ ಇಷ್ಟ ಆಗುತ್ತೆ. ಒಳ್ಳೆಯದು ಈ ಥರ ದಾಲೆಲ್ಲ ಆವಾಗ ತೊಗೊಳೋದು, ಮೆಂತ್ಯ ಹಾಕಿರೋದ್ರಿಂದ, ಮೆಂತ್ಯ ಸೊಪ್ಪು. ಫೈನಲಿ ಮಧ್ಯಾಹ್ನದ ಊಟ ಇಷ್ಟು ಸಿಂಪಲಾಗಿತ್ತು. ಇವತ್ತು ಪಲ್ಯ ಏನು ಕೂಡ ಮಾಡಿರಲಿಲ್ಲ, ರಾತ್ರಿ ಮಾಡಿಕೊಂಡ್ರೆ ಆಯಿತು ಅಂತ. ಯಾಕೆಂದರೆ ಸ್ವಲ್ಪ ಇವತ್ತು ಕೆಲಸ ಇತ್ತಲ್ವ, ಕೆಲಸ ಎಲ್ಲ ಮುಗಿಸ್ಕೋಣ ಅಂತ ಅಂದ್ಬಿಟ್ಟು ಮಧ್ಯಾಹ್ನಕ್ಕೇನು ಮಾಡೋಕ್ಕೆ ಹೋಗಲಿಲ್ಲ ನಾನು. ಏಕೆಂದರೆ ಇದು ಮಾಡ್ಕೊಂಡು ಬಿಟ್ಟರೆ ಅದರಲ್ಲೇ ಟಯರ್ಡ್ ಆಗಿಬಿಡುತ್ತೆ ನನಗೆ. ಮತ್ತೆ ಕೆಲಸ ಮಾಡೋದಕ್ಕೆ ಇಂಟ್ರೆಸ್ಟ್ ಇರಲ್ಲ. ಹಾಗಾಗಿ ಫಸ್ಟು ಇವತ್ತೇನು ಪ್ಲ್ಯಾನ್ ಮಾಡ್ಕೊಂಡಿದ್ದೀನಲ್ಲ ಈ ಕೆಲಸ ಎಲ್ಲ ಮುಗಿಸ್ಕೊಂಬೇಡ ಅಂತ ಅಂದ್ಬಿಟ್ಟು ಹಾಗಾಗಿ ಸಿಂಪಲಾಗಿ ಅಡುಗೆ ಮಾಡಿಕೊಂಡೆ ಮಧ್ಯಾಹ್ನಕ್ಕೆ. ನೆಕ್ಸ್ಟ್ ಇವತ್ತು ವಾರ್ಡ್ರೋಬ್ ಎಲ್ಲ ಕ್ಲೀನ್ ಮಾಡ್ಕೋಣ ಅಂತ ಪ್ಲ್ಯಾನ್ ಇತ್ತು. ಏನು ಅಂತಂದರೆ ಎಷ್ಟು ಸಲ ಕ್ಲೀನ್ ಮಾಡಿದ್ರು ಕೂಡ ಬಟ್ಟೆ ಅನ್ನೋದು ಆ ಕಡೆ ಈ ಕಡೆ ಆಗ್ತಾನೆ ಇರುತ್ತೆ. ತೊಗೊಬೇಕಾದ್ರೆ ಇಕ್ಬೇಕಾದ್ರೆ ನಾವು ಒಂದೇ ಲೈನಾಗಿ ಒಂದೇ ಥರ ಬಟ್ಟೆನೇ ತೊಗೊಳಲ್ವಲ್ಲ ಯಾವಾಗಲೂ. ಅದು ಬೇಕು ಅಂದರೆ ಮಧ್ಯದಲ್ಲಿ ಹಿಂಗೆ ಕೀಳೋದೆಲ್ಲ ಮಾಡ್ತಾಯಿರ್ತೀವಿ. ಅದರಲ್ಲೂ ನಮ್ಮ ಕಬೋರ್ಡ್ಗಳಾದರೆ ಸ್ವಲ್ಪ ನೀಟಾಗಿರ್ತವೆ. ನಾವು ಯಾಕೆಂದರೆ ನಮ್ಗೆ ಗೊತ್ತಿರುತ್ತೆ ಕಷ್ಟ ಮತ್ತೆ ಜೋಡಿಸೋದು ಎಷ್ಟು ಕಷ್ಟ ಅಂತ. ಹಾಗೆ ನಿಧಾನ ತೊಗೊಂಡು ನೀಟಾಗಿ ಅಲ್ಲೇ ಇಟ್ಬಿಡ್ತೀವಿ. ಬಟ್ ಮನೇಲಿರೋಂಥ ಮಕ್ಕಳು ಮತ್ತು ಹಸ್ಬೆಂಡ್ಸು ಹಂಗೆ ಮಾಡಲ್ಲ. ಹಿಂಗೆ ಕಿಳ್ತ್ಬಿಡ್ತಾರೆ ಮತ್ತು ಹಿಂಗಂದರೆ ಹಂಗೆ ಇಟ್ಬಿಡ್ತಾರೆ. ಕೆಲವೊಂದ್ಸರಿ ಇಡೋದಿಲ್ಲ, ಅಲ್ಲೇ ಇಟ್ಬಿಡ್ತಾರೆ. ಪ್ರತಿಯೊಂದು ಕೂಡ ನಾವೇ ಮಾಡಬೇಕು. ಹಾಗಾಗಿ ನಾನು ಇವತ್ತೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಬೋಣ ಅಂತ ಫಸ್ಟು ನನ್ನ ಮಗಂದು ವಾರ್ಡ್ರೋಬಿಂದ ನಾನು ಸ್ಟಾರ್ಟ್ ಮಾಡಿಕೊಂಡೆ. ನನ್ನ ಮಗನೂ ಕೂಡ
ತುಂಬಾ ಕಿತ್ತಾಕ್ತಾನೆ ಬಟ್ಟೆಗಳನ್ನೆಲ್ಲನೂ ನೀಟಾಗಿ ಎತ್ಕೊಳಲ್ಲ. ಪ್ರತಿ ಸಲ ಅವನೇ ಏನಾದರೂ ಬಟ್ಟೆ ಹಾಕೋಬೇಕು ಅಂದರೆ ನನಗೆ ಅದು ಬೇಕು ಇದು ಬೇಕು ಅಂತ ಅವನೇ ಚೂಸ್ ಮಾಡಿ ಎತ್ಕೊಳೋದಲ್ವ. ಹಾಗಾಗಿ ಅದು ಕೂಡ ಎಲ್ಲ ಮೆಸ್ಸಿ ಆಗಿಬಿಟ್ಟಿರುತ್ತೆ ನನ್ನ ಮಗನ ವಾರ್ಡ್ರೋಬು ಕೂಡ. ಹಾಗಾಗಿ ಇವತ್ತು ನನ್ನ ಮಗಂದು ಮತ್ತು ಹಸ್ಬೆಂಡ್ ವಾರ್ಡ್ರೋಬ್ ನೀಟಾಗಿ ಕ್ಲೀನ್ ಮಾಡಿ ಇಟ್ಬಿಡೋಣ ಅಂತ ಅಂದ್ಬಿಟ್ಟು ಎಲ್ಲನೂ ಕೂಡ ತೆಗೆದು ಆಚೆ ಹಾಕಿದೆ. ಪ್ರತಿ ಸಲ ನಾವು ವಾರ್ಡ್ರೋಬ್ ಕ್ಲೀನ್ ಮಾಡಬೇಕಾದ್ರೂ ಕೂಡ ಒಂದಿಷ್ಟು ಬಟ್ಟೆಗಳನ್ನ ನಾವು ಪಕ್ಕಕ್ಕೆ ಅನ್ನೋದು ಹಾಕ್ತೀವಿ. ಒಂದು ಸಲ ಏನಾಗುತ್ತೆ ಅಂತಂದರೆ ಬಟ್ಟೆಗಳು ಚಿಕ್ಕದಾಗ್ಬಿಟ್ಟಿರುತ್ತೆ, ಕೆಲವೊಂದು ಸಲ ಅದು ಹಾಕಿ ಬೇಜಾರಾಗಿ ಫುಲ್ ಶೇಡ್ ಆಗಿಬಿಟ್ಟಿರುತ್ತೆ. ಇಂಥವೆಲ್ಲ ನಾವು ಪಕ್ಕಕ್ಕೆ ಆಗಲೇಬೇಕು. ಅಂಥದ್ರಲ್ಲಿ ಮಕ್ಕಳದಂತೂ ಪ್ರತಿ ಸಲನೂ ಕೂಡ ಒಂದಿಷ್ಟು ಬಟ್ಟೆನ ನಾವು ಪಕ್ಕಕ್ಕೆ ಹಾಕ್ತೀವಿ. ಈ ಸಲನೂ ನನ್ನ ಮಗಂದು ಹಾಗೆ ಸಿಕ್ಕಿದ್ದು. ರೀಸೆಂಟಾಗಿ ನಾನು ಕ್ಲೀನ್ ಮಾಡಿದ್ದೆ, ಒಂದಿಷ್ಟು ಬಟ್ಟೆಗಳನ್ನ ಪಕ್ಕಕ್ಕೆ ಹಾಕಿದ್ದೆ. ಈ ಸಲನೂ ಕೂಡ ಒಂದಿಷ್ಟು ಬಟ್ಟೆಗಳನ್ನ ಪಕ್ಕಕ್ಕೆ ಹಾಕೋದಾಯಿತು. ಯಾಕಂದರೆ ಸ್ವಲ್ಪ ಎಲ್ಲ ಚಿಕ್ಕದಾಗಿತ್ತು. ಬೆಳೀತಾ ಇರ್ತಾರಲ್ಲ ಮಕ್ಕಳ ಬಟ್ಟೆ ಅಂತೂ ಆವಾಗವಾಗ ನಾವು ಕ್ಲೀನ್ ಮಾಡ್ಕೊತಾನೆ ಇರಬೇಕಾಗುತ್ತೆ. ಹಾಗಾಗಿ ಎಲ್ಲ ಫೈನಲಾಗಿ ಕೆಳಗೆ ಕೂತ್ಕೊಂಡು ನೀಟಾಗಿ ಮಡಚಿಬಿಟ್ಟೆ. ನಿಂತ್ಕೊಂಡಂತೂ ಮಡ್ಚ್ಕೊಂಡ್ರೆ ಸೊಂಟ ನೋವು ಬಂದುಬಿಡುತ್ತೆ. ಮಡಚಿ ಅಲ್ಲಿ ಇಟ್ಕೊಂಡು ಕಾಲು ನೋಸ್ಕೊಳೋ ಬರಲು ಎಲ್ಲ ಕೆಳಗೆ ಹಾಕ್ಬಿಟ್ಟು ಒಂದೇ ಸಲ ಎಲ್ಲ ನೀಟಾಗಿ ಮಡ್ಚ್ಕೊಂಡು ಇಟ್ಕೊಂಬಿಡೋಣ. ಎತ್ಕೊಂಡು ಜೋಡಿಸ್ಕೊಂಡ್ರೆ ಆಯಿತು ಅಂದ್ಬಿಟ್ಟು ಈ ಥರ ಮಾಡ್ಕೊಂಡ್ರೆ ಬೆಸ್ಟ್. ನಮಗೆ ಕಾಲು ನೋವು ಬರೋಲ್ಲ, ಆರಾಮಾಗಿ ಕುತ್ಕೊಂಡು ಕೆಲಸ ಮಾಡ್ತಾಯಿದ್ದೀವಿ ಅಂದರೆ ನಮ್ಗೆ ಅಷ್ಟೊಂದು ಟಯರ್ಡ್ ಅಂತ ಅನಿಸಲ್ಲ. ಆರಾಮಾಗಿ ಬೇಗನೆ ಕೆಲಸ ಮುಗಿಸ್ಕೊಂಡ್ಬಿಡ್ತೀವಿ. ನಿಂತ್ಕೊಂಡು ಏನಾದರೂ ಮಡ್ಚ್ಕೊಂಡು ಕುತ್ಕೊಂಡ್ಬಿಟ್ರೆ ಅಂತೂ ಜಾಸ್ತಿ ಹೊತ್ತು ಟೈಮ್ ಹಿಡಿಯುತ್ತೆ. ನೋಡಿ ಫೈನಲಾಗಿ ನಾನು ಟೀ ಶರ್ಟ್ಸ್ ಒಂದು ಕಡೆ, ಪ್ಯಾಂಟ್ಸ್ ಒಂದು ಕಡೆ ಮತ್ತು ಶಾರ್ಟ್ಸ್ ಎಲ್ಲ ಒಂದು ಕಡೆ ನೀಟಾಗಿ ಜೋಡಿಸ್ಕೊಂಡು ಫೈನಲಿ ಕ್ಲೀನ್ ಆಯಿತು. ಈ ಕೆಲಸ ಎಲ್ಲ ಮಾಡುವಾಗ ನನ್ನ ಮಕ್ಕಳು ಮಲಗಿಬಿಟ್ಟಿದ್ರು. ಮಧ್ಯಾಹ್ನ ಊಟ ಮಾಡಿಸಿ ಮಲಗಿಸಿದ್ದೆ. ನನ್ನ ಮಗ ಸ್ವಲ್ಪ ಲೇಟಾಗಿ ಮಲ್ಕೊಂಡ. ನನ್ನ ಮಗಳು ಫಸ್ಟ್ ಮಲಗಿದ್ಲು. ಅವಳು ಇವಾಗ ನೋಡಿ ನಾನು ಎಲ್ಲ ಕ್ಲೀನ್ ಮಾಡ್ಕೊಂಡು ಅಷ್ಟರಲ್ಲಿ ಅವಳು ಕೂಡ ಎದ್ದು ಬಂದಳು. ಮತ್ತು ನನ್ನ ಮಗ ಇನ್ನೂ ಮಲ್ಕೊಂಡಿದ್ದ. ಈ ರೀತಿ ಮಕ್ಕಳು ಮಲ್ಕೊಂಡಾಗಲೇ ಆದಷ್ಟು ನಾನು ಕ್ಲೀನಿಂಗ್ ಕೆಲಸಗಳನ್ನ ಕೂಡ ಮಾಡ್ಕೊಂಡ್ಬಿಡ್ತೀನಿ. ಇದು ಬೆಸ್ಟು. ಮಕ್ಕಳಿದ್ದಾಗಂತೂ ಏನು ಕೆಲಸ ಮಾಡೋದಕ್ಕಾಗಲ್ಲ. ನಾವು ಕೆಲಸ ಮಾಡ್ಕೊತಾ ಇದ್ರೆ ಅವ್ರಿಗೂ ಅಂತ ಹೀಟೆಡ್ ಆಗ್ತಾ ಇರುತ್ತೆ. ನನ್ನ ಮಕ್ಕಳು ಹೆಂಗೆ ಅಂದರೆ ನಾನು ಅವ್ರ ಜೊತೆಲಿ ಆಟ ಆಡ್ಕೊತಾ ಇರಬೇಕು. ನಾನು ಅದು ಇದು ಕೆಲಸ ಮಾಡ್ಕೊತಾ ಇದ್ದೀನಿ ಅಂತಂದರೆ ಏನೋ ಒಂಥರ ಬೇಜಾರು ಮಾಡ್ಕೊತಾ ಇರ್ತಾರೆ. ನನ್ನ ಮಗ ಅಂತೂ ಜಾಸ್ತಿ ಬೇಜಾರು ಮಾಡ್ಕೊತಾನೆ. ಅವ್ನಿಗೆ ಯಾವಾಗಲೂ ಜೊತೆಲಿ ಆಡ್ಕೊತಾನೆ ಇರಬೇಕು. ಹಾಗೆ ಆದಷ್ಟು ಮಲಗಿಸ್ಬಿಡ್ತೀನಿ. ಮಲ್ಕೊಂಡಿದ್ರೆ ನಾನು ನೆಮ್ಮದಿ ಕೆಲಸ ಮಾಡ್ಕೋಬೋದು ಅಂತ. ನನ್ನ ಮಗಂದು ಕೂಡ ಬೇಗನೆ ಆಯಿತು. ಒಂದೇ ಇರೋದು ಬೇಗನೆ ಆಯಿತು ಕ್ಲೀನಿಂಗು. ನೆಕ್ಸ್ಟು ಹಸ್ಬೆಂಡ್ ವಾರ್ಡ್ರೋಬ್ ಎಲ್ಲ ಕ್ಲೀನ್ ಮಾಡ್ಕೋಣ ಅಂತ ಅವರು ರೀಸೆಂಟಾಗಿ ತಾನೇ ಯಾವುದೆಲ್ಲ ಬೇಕೋ ಬೇಡೋ ಎಲ್ಲನೂ ಕೂಡ ತೆಗೆದು ಹಾಕ್ಬಿಟ್ಟಿದ್ರು. ಬಟ್ ಮಡ್ಚಿರಲಿಲ್ಲ, ಎಲ್ಲ ಹಂಗೆ ಇತ್ತು. ಹಾಗಾಗಿ ಎಲ್ಲನೂ ಕೂಡ ನೀಟಾಗಿ ಆರ್ಗನೈಸ್ ಮಾಡೋಣ ಅಂತ ಇವತ್ತು ಪ್ಲ್ಯಾನ್ ಮಾಡಿಕೊಂಡು ಇವರಿಬ್ಬರು ವಾರ್ಡ್ರೋಬು ಕೂಡ ನಾನು ನೀಟಾಗಿ ಕ್ಲೀನ್ ಮಾಡಿ ಜೋಡಿಸ್ಕೊಂಡೆ. ಇಷ್ಟು ಮಾಡೋ ಅಷ್ಟರಲ್ಲಿ ಸಂಜೆ ಆಗೇ ಹೋಯಿತು. ಮತ್ತು ವ್ಲಾಗು ಕೂಡ ನಾನೇನು ಕಂಟಿನ್ಯೂ ಮಾಡೋಕ್ಕೋಗಲಿಲ್ಲ. ಇಷ್ಟು ಇವತ್ತಿನ ಡೇ ವ್ಲಾಗ್ ಹೋಗಿತ್ತು. ಐ ಹೋಪ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ವಿಡಿಯೋ ಸಿಗೋಣ. ಎಲ್ಲರಿಗೂ ಕಾಯ್ತಾ ಇರಿ. ಟಿಲ್ ದೆನ್ ಟೇಕ್ ಕೇರ್. ಬಾಯ್ ಬಾಯ್.